ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಏಪ್ರಿಲ್ ಅಂದರೆ ಈ ಕುಂಭ ಹಾಗೆ ಮೀನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏಪ್ರಿಲ್ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥ ಸಮಯ. ಈ ಮಾಸದಲ್ಲಿ ಕುಂಭರಾಶಿಯವ್ರಿಗೆ ಏನೆಲ್ಲ ಫಲಗಳು ಲಭ್ಯವಾಗುತ್ತೆ, ಹಾಗೆ ಮೀನರಾಶಿಯವ್ರಿಗೆ ಯಾವ ಒಂದು ಸಮಸ್ಯೆಯಿಂದ ಪಾರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಈ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಶನಿ ಧನಸ್ಥಾನದಲ್ಲಿ 2ರ ಸ್ಥಾನದಲ್ಲಿದ್ದಾನೆ. ಹಣಕಾಸಿನ ವ್ಯವಸ್ಥೆ ಹಾಗೆ, ಯಾಕೆಂದರೆ ಕುಜನ ತತ್ವ, ಕುಜ ಕೂಡ ಎಂಟ್ರಿ ಆಗ್ತಾ ಇದ್ದಾನೆ ಮೀನರಾಶಿಗೆ. ಹೀಗೆಲ್ಲ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಹೇಗೆಲ್ಲ ಶುಭವಾಗ್ತದ, ಹೇಗೆ ಹಾಗೆ ಬಿಸ್ನೆಸ್ಸಲ್ಲಿ ಹೇಗಿರ್ತಕ್ಕಂಥದ್ದು, ದಾಂಪತ್ಯದ ವಿಚಾರದಲ್ಲಿ ಹೇಗಿರುತ್ತೆ, ಮಕ್ಕಳ ವಿಚಾರದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತಾ, ಯಾವುದರಲ್ಲಿ ಪ್ರಿಕಾಷನರಿ ವಹಿಸ್ಕೋಬೇಕಾಗುತ್ತೆ, ಲಗ್ನದಲ್ಲಿರ್ತಕ್ಕಂಥ ರಾಹು ಬುಧನ ತತ್ವವೇನು, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೀನರಾಶಿಯವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಸೂರ್ಯನ ತತ್ವ, ಕುಜನ ತತ್ವ, ಶನಿಯ ತತ್ವವೇನು ಕೊಡಬಹುದು. ಲಗ್ನದಲ್ಲಿ ತೃತೀಯ ಗ್ರಹಗಳು ಸ್ಥಿತವಾಗಿದ್ದಾವೆ. ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಪಾತ್ರವೇನು, 11ರ ನಂತರದಲ್ಲಿ ಬುಧ ಪಾತ್ರವೇನು, ಬುಧನ ಪಾತ್ರವೇನು, ನೀಚನಾಗಿರ್ತಕ್ಕಂಥ ಬುಧನ ಪಾತ್ರವೇನು, ಚತುರ್ಗ್ರಹಗಳ ಮಿಶ್ರಣ ಆಗ್ತದೆ. ಹಾಗೆ 14ರ ನಂತರದಲ್ಲಿ ಸೂರ್ಯನ ಪಾತ್ರವೇನು, ಉಚ್ಚಸ್ಥಾನಕ್ಕೆ ಹೋದಾಗ ಯಾವೊಂದು ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಕುಂಭರಾಶಿ ಮೊದಲು ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇಲ್ಲಿ ವಿದ್ಯಾರ್ಥಿ ವರ್ಗದವರಿಗೆ ಹೇಗೆಲ್ಲ ಇರುತ್ತೆ. ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳಿದ್ದಾಗ, ಏಕೆಂದರೆ ಸ್ವಲ್ಪ ಮಟ್ಟಿಗೆ SLC ಎಕ್ಸಾಮ್ಸ್ ಎಲ್ಲ ಇರ್ತಕ್ಕಂಥ ಸಂದರ್ಭಗಳಾಗಿರುತ್ತೆ. ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ. ಚತುರ್ಥಾಧಿಪತಿ ಉಚ್ಚನಾಗಿದ್ದ, ಎಕ್ಸಾಮ್ಸ್ ಚೆನ್ನಾಗಿತ್ತು. ಏಕೆಂದರೆ ಬರ್ತಕ್ಕಂಥ ಸನ್ನಿವೇಶಗಳು, ಶುಕ್ರ ಬದಲಾವಣೆಯನ್ನು ತಗೊಂಡಿದ್ದಾನೆ. ಶುಕ್ರನ ಸ್ಥಿತಿ ಉತ್ತಮತೆಯನ್ನು ಕೂಡಿರಲ್ಲ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಪರ್ಫಾರ್ಮಿಂಗ್ಸ್ ಕಷ್ಟ, ಎಫರ್ಟ್ ಈಸ್ ಮೋರ್. ತುಂಬ ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಇರುತ್ತೆ. ಒಂದೇ ಒಂದು ವಿಚಾರ, ಧನಾಧಿಪತಿ ಆಗಿರ್ತಕ್ಕಂಥದ್ದು, 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿದ್ದಾನೆ ಗುರು. ಈ ಗುರು ದೃಷ್ಟಿ ಕುಂಭರಾಶಿ ಮೇಲೆ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ಎನರ್ಜಿ ಇರುತ್ತೆ. ಜ್ಞಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಜಸ್ಟ್ ನಾಲೆಡ್ಜಿಂದ ವಿದ್ಯಾರ್ಥಿಗಳು ಗುರುವಿನ ಅನುಗ್ರಹದಿಂದ ಸ್ವಲ್ಪ ಶುಭ ಆಗ್ತದೆ. ಅದರ್ವೈಸ್ ಸ್ವಲ್ಪ ಟಫ್, ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ. ಏಪ್ರಿಲಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ತಾವು ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಸಿಗುತ್ತೆ. ಓಂ ಐಂ ಸರಸ್ವತ್ಯೈ ಐಂ ನಮಃ ಮಂತ್ರ ಪಠಣೆಯನ್ನು ಮಾಡಿದ್ರೆ ಮಾತ್ರ ಶುಭತ್ವಾಗುತ್ತೆ, ಅದರ್ವೈಸ್ ಕಷ್ಟ. ಅದೇ ರೀತಿಯಾಗಿ ಇನ್ನು ದಾಂಪತ್ಯದಲ್ಲಿ ಕುಂಭರಾಶಿಯವ್ರಿಗೆ ಏನೆಲ್ಲ ಅಭಿವೃದ್ಧಿ ಅಂದರೆ, ದಾಂಪತ್ಯ ಮದುವೆ ವಿಚಾರ ಎಲ್ಲ ಹೇಗಿರುತ್ತೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ. ದಾಂಪತ್ಯದಲ್ಲಿ ಕುಜ ಕೂಡ 2ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಂಡು ಬರ್ತದೆ. ಅದೇ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಉಚ್ಚರಾಶಿಗೆ 14ರ ನಂತರ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕೂಡ ಆ ಒಂದು ಸಂದರ್ಭ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ, ಅಂದರೆ ಪಂಚಮ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ನೀಚ ಸ್ಥಾನವನ್ನು ಪ್ರವೇಶವನ್ನು ಮಾಡುತ್ತೆ. 5 ಮತ್ತು 8ರ ಅಧಿಪತಿ 2ರ ಸ್ಥಾನದಲ್ಲಿದ್ದಾಗ ಸ್ನೇಹಿತರಿಂದ ಹಣಕಾಸು ವಹಿವಾಟುಗಳು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗಬಹುದು ನೀಚನಾದಾಗ. ಆದರೆ ಕುಜನೊಟ್ಟಿಗೆ ಶನಿಯೊಟ್ಟಿಗಿರೋದ್ರಿಂದ ಸ್ವಲ್ಪ ದಶಮಾಧಿಪತಿ ಜೊತೆಲಿರೋದ್ರಿಂದ ಕನ್ಸೆಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ಬಟ್ ಅದರ್ವೈಸ್ ನಿಮ್ಮ ಹಣಕಾಸು ವಹಿವಾಟುಗಳು, ಬಿಸ್ನೆಸ್ಸು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸನ್ನಿವೇಶವನ್ನು ತೋರಿಸ್ತೇವೆ. ಧನಾಧಿಪತಿ ಆಗಿರ್ತಕ್ಕಂಥ ಪಂಚಮ ಸ್ಥಾನ, ನಾಲೆಡ್ಜನ್ನು ಉಪಯೋಗಿಸಿದ್ರೆ ಮಾತ್ರ ಯಶಸ್ಸು ಸಿಗ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಕೆಲಸ
ವಿಚಾರಕ್ಕೆ ಬಂದಾಗ ಕೆಲಸದಲ್ಲೂ ಕೂಡ ಒಂದು ಮ್ಯಾಕ್ಸಿಮಮ್ ಒಂದು ತಕ್ಕ ಮಟ್ಟಿಗಿನ ಕೆಲಸದ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದು ಇರ್ತದೆ. ಇನ್ನು ರಾಜಕೀಯ ಭವಿಷ್ಯವನ್ನು ನೋಡಿದಾಗ ದಶಮ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ ಕುಂಭರಾಶಿಯವ್ರಿಗೆ. ಒಳಗೆ ಸುಮ್ಮನೆ ಕತ್ತಿ ಮಸಿತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಶನಿ ಮತ್ತು ಕುಜ ಇರೋದ್ರಿಂದ ಸ್ವಲ್ಪ ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳು, ಕುಟುಂಬದಲ್ಲೇ ನಿಮಗೆ ಸ್ವಲ್ಪ ಶತ್ರುಭಾವಗಳು ಉಟ್ಕೊಳ್ತಕ್ಕಂಥ ಕುಂಭರಾಶಿಯವ್ರಿಗೆ ತೋರಿಸುತ್ತೆ. ಕುಂಭರಾಶಿಯವರು ಇನ್ನು ಲಾಭಾಧಿಪತಿ ಪಂಚಮದಲ್ಲಿರೋದ್ರಿಂದ ಮಕ್ಕಳಿಂದ ಖಂಡಿತವಾಗಿ ಶುಭ ಆಗ್ತದೆ. ಮಕ್ಕಳು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ. ಗುರುವಿನ ಅನುಗ್ರಹದಿಂದ ಹಣಕಾಸು ವಹಿವಾಟುಗಳು ಜ್ಞಾನದಿಂದ ಸಂಪಾದನೆಯನ್ನು ಮಾಡ್ತೀರಿ. ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಪುರೋಹಿತಿಗೆ ಮಾಡ್ತಕ್ಕಂಥವ್ರು ಇದ್ದಾರೋ, ಜ್ಯೋತಿಷ್ಯದಲ್ಲಿರ್ತಕ್ಕಂಥವ್ರು ಇದ್ದೀರೋ, ಇವ್ರಿಗೊಂದು ಸ್ವಲ್ಪ ಖಂಡಿತವಾಗಿ ಏಳಿಗೆಯ ಸಮಯವಾಗ್ತಕ್ಕಂಥದ್ದು ಸತ್ಯ. ಕುಂಭರಾಶಿ ಇದೊಂದು ಮಿಶ್ರ ಫಲಗಳಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳು ಚೈತ್ರ ಮಾಸ. ಮೀನರಾಶಿ ವಿಚಾರಕ್ಕೆ ಬಂದಾಗ ಮೀನರಾಶಿಯಲ್ಲೇ ರಾಶಿಯಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಆದರೆ ನೋಡಿ, ಇನ್ನೊಂದು ವಿಚಾರ ಸ್ವಲ್ಪ ಶುಭದಾಯಕ, ಆದರೆ ಅದೇ ಚತುರ್ಥಾಧಿಪತಿ ನಷ್ಟದಲ್ಲಿರೋದ್ರಿಂದ ರಾಹುಟ್ಟಿಗಿರೋದ್ರಿಂದ ಓವರ್ ಕಾನ್ಫಿಡೆಂಟ್ ಬೇಡ. ಓವರ್ ಕಾನ್ಫಿಡೆಂಟ್ ಮಾಡ್ಕೊಂಡು ಹೋದರೆ ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಡೌನ್ವರ್ಡ್, ಖಂಡಿತ ಸತ್ಯ. ಇದು ಅಷ್ಟು ಉತ್ತಮ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹೆಸರು ಕಾಳು ತಗೊಳ್ಳಿ. ಇಂದಿನ ಮಂಗಳವಾರ ದಿನ ನೆನಾಕೊಳ್ಳಿ, ಅದನ್ನು ನಿಮ್ಮ ತಲೆದ ಹತ್ರ ಇಟ್ಕೊಂಡು ತದನಂತರ ಬುಧವಾರಗಳಂದು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ದುರ್ಗಾ ಮಂತ್ರಗಳು ಅಥವಾ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ. ಇನ್ನು ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಕೊಡೋದಿಲ್ಲ. ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ. ಆಗಿಂದಾಗೆ ಖರ್ಚುಗಳು, ವ್ಯಾಪಾರದಲ್ಲಿ ಖರ್ಚುಗಳು, ನಷ್ಟಗಳು ಜಾಸ್ತಿ ಆಗ್ತದೆ. ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಕಂಡು ಬರ್ತಕ್ಕಂಥದ್ದು ಇರ್ತದೆ. ಬುಧ ಕೂಡ ನೀಚನಾಗ್ತಾನೆ, ಅಲ್ಲೂ ಕೂಡ ದಾಂಪತ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಮೀನರಾಶಿಯವ್ರಿಗೆ ಉತ್ತಮದ ಕಾಲ, ಉತ್ತಮದ ಒಂದು ಮಾಸವಲ್ಲ. ಮಿಶ್ರ ಫಲಗಳಿರುತ್ತೆ. ಸೂರ್ಯ ಬದಲಾವಣೆ ತಗೊಂಡಾಗ ಮಾತ್ರ ಒಂದು 6ರ ಅಧಿಪತಿ 2ರ ಸ್ಥಾನಕ್ಕೆ ಬಂದಾಗ ಚೂರು ನೇನು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ್ವೈಸ್ ಖಂಡಿತವಾಗಿ ಅಷ್ಟೊಂದು ಉತ್ತಮ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಲಗ್ನದಲ್ಲೇ ಕುಜ ಮತ್ತು ಶನಿ ಇದ್ದಾರೆ. ಇದು ಲಾಭದಲ್ಲೂ ಕೊರತೆ ಆಗ್ತದೆ. ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು ಇರ್ತದೆ. ಅದರ್ವೈಸ್ ಕಷ್ಟದ ಕೆಲಸ. ತೃತೀಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ತೃತೀಯಾಧಿಪತಿ ಧನಸ್ಥಾನ ಇದು ಸ್ವಲ್ಪ ಮಟ್ಟಿಗೆ, ಹಾಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು 8ರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ. ಮಾತುಗಳು ಸೊಫಿಸ್ಟಿಕೇಟೆಡ್ ಆಗಿರುತ್ತೆ. ಸ್ವಲ್ಪ ಏನು ಸಾಫ್ಟ್ ನೇಚರ್ ಬರ್ಬೋದು. ಅದರ್ವೈಸ್ ಕುಟುಂಬ ಸೌಖ್ಯ ಶುಕ್ರನಿರೋದ್ರಿಂದ ಸ್ವಲ್ಪ ಕುಟುಂಬ ಸೌಖ್ಯವನ್ನು ಅನುಭವಿಸ್ಬೋದು. ಸಾಧ್ಯವಾದಷ್ಟು ನೋಡಿ, 2 ವಿಚಾರಕ್ಕೆ ಬಿಸ್ನೆಸ್ಸಲ್ಲಿ ನಷ್ಟ, ದಾಂಪತ್ಯದಲ್ಲಿ ಸಮಸ್ಯೆ ಕಾಡಬಾರ್ದು ಅಂದರೆ ಬುಧನ ಪ್ರಾರ್ಥನೆ, ವಿಷ್ಣುವಿನ ಒಂದು ಸನ್ನಿಧಾನವನ್ನು ಭೇಟಿ ಮಾಡಿ, ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ರಾಹು ಇರೋದ್ರಿಂದ ನೀವು ಕೂಡ ಉದ್ದಿನ ಕಾಳನ್ನು ದಾನವನ್ನು ಮಾಡಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಆಗಿರ್ತಕ್ಕಂಥದ್ದಿರಲ್ಲ. ಸಾಧ್ಯವಾದಷ್ಟು ಕೂಡ ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಯ ಆರಾಧನೆ ಈ ಒಂದು ಮಾಸ ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ. ಹಾಗಿದ್ದಾಗೆ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ, ಅಲ್ಲಿ ಬೆಲ್ಲದ ದೀಪದ ಆರಾಧನೆಯನ್ನು ಮಾಡಿ. ಸ್ವಲ್ಪ ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸಗಳು ದೂರ ಆಗುತ್ತೆ. ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ. ಎಚ್ಚರದಿಂದ ಇದ್ದರೆ ಮಾತ್ರ ಈ ಒಂದು ಮಾಸ ಮೀನರಾಶಿಯವರಿಗೆ ಶುಭವನ್ನು ಕೊಡುತ್ತೆ. ಅದರ್ವೈಸ್ ಖಂಡಿತವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಇಷ್ಟು ಈ ಒಂದು ಮಾಸದ ಭವಿಷ್ಯ ನಿಮಗೆ ತಿಳಿಸಿದ್ದೇನೆ. ಖಂಡಿತ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಪ್ರತಿ ದಿವಸ ಲೈವಲ್ಲಿರುತ್ತೆ. ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಪ್ರತಿ ಭಾನುವಾರಗಳಂದು ನಾವು ನಿಮಗೋಸ್ಕರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಸನ್ನಿವೇಶಗಳಿಟ್ಟಿದ್ದೇವೆ. ಅದು ಉಚಿತವಾಗಿ ನೋಡಿ. ಖಂಡಿತವಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಲೈವಲ್ಲಿ ಮೆಸೇಜ್ ಮಾಡಿದವ್ರಿಗೆ ಪ್ರಿಯಾರಿಟಿ. ಅದರ್ವೈಸ್ ನಮ್ಮ ಈಗ ಒಂದು ಕಾರ್ಯಕ್ರಮದಲ್ಲಿ ಮೆಸೇಜ್ ಮಾಡ್ತಕ್ಕಂಥವ್ರಿಗೆ ತೊಗೊಳ್ಳೋದಿಲ್ಲ. ಲೈವ್ ಯಾರು ನೋಡ್ತೀರೋ ಲೈವ್ ಮಾಡಿದವರಿಗೆ ಮಾತ್ರ ವಿಶೇಷತೆ ಪ್ರಾಧಾನ್ಯತೆ ಇರತಕ್ಕಂಥದ್ದು ಇರುತ್ತೆ. ನೋಡಿ, ಇನ್ನಷ್ಟು ಶುಭಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.